ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಒಂದು ಕಮೆಂಟ್ ಅನ್ನ ಮಾಡಿ. ಅದೇ ರೀತಿ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಆಲ್ ಅಂತ ಒತ್ತಿ ಪ್ರೆಸ್ ಮಾಡ್ಕೊಳ್ಳಿ. ನೆನ್ನೆ ಎಪಿಸೋಡ್ ನೋಡಿದಾಗ ನಿಜವಾಗ್ಲೂ ಸಖತ್ತಾಗಿ ರಜತ್ ಅಂತೂ ನಿಜವಾಗ್ಲೂ ಡೇ ಬೈ ಡೇ ಸಖತ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ರಜತ್ಗೆ ಒಂದು ಸೂಪರ್ ಅಂತ ಹೇಳ್ಬೇಕು. ಏನ್ ಟಾಸ್ಕ್ ಗುರು ಅಲ್ವಾ? ಸಖತ್ತಾಗಿ ಎಫರ್ಟ್ಸ್ ಅನ್ನ ಕೊಟ್ಟು ಟಾಸ್ಕ್ ಅನ್ನ ಆಡ್ತಾ ಇದ್ದಾರೆ ರಜತ್ ಅಂತಂದ್ರೆ ತಪ್ಪಾಗೋದಿಲ್ಲ. ತ್ರಿವಿಕ್ರಮ್ಗೆ 90% ನೆನ್ನೆ ಕಪ್ ಗೆಲ್ಲೋ ಅವಕಾಶ ಇತ್ತು ಗುರು. ನಿಜವಾಗ್ಲೂ ಆ ತಲೆ ಮತ್ತೆ ಗಡ್ಡ ಎರಡೂ ತೆಗೆದುಬಿಟ್ಟಿದ್ದಿದ್ರೆ 90% ವಿಕ್ಕಿದೆ ಕಪ್ಪು ಅಂತ ಹೇಳ್ಬೋದಾಗಿತ್ತು. ಜಸ್ಟ್ ಮಿಸ್ ಆಗೋಯ್ತು ಅಷ್ಟೇ, ಏನು ಮಾಡಕ್ಕಾಗಲ್ಲ. ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಭವ್ಯ ಮತ್ತು ತ್ರಿವಿಕ್ರಮ್ ಅವರ ಬಾಂಡಿಂಗ್ ನೋಡ್ತಾ ಇದ್ರೆ ನಿಜವಾಗ್ಲು ಆ ತ್ರಿವ್ಯ ಅನ್ನೋ ಬಾಂಡಿಂಗು ಸಖತ್ತಾಗಿದೆ ಗುರು. ನಿಜವಾಗ್ಲು ಟ್ರೂ ಫ್ರೆಂಡ್ಶಿಪ್ ತರ ಸಖತ್ತಾಗಿ ಅವರಿಬ್ಬರ ಬಾಂಡಿಂಗ್ ಮಾತ್ರನು ಸಖತ್ತಾಗಿದೆ ಅಂತ ಹೇಳ್ಬೋದು. ಉಸ್ತುವಾರಿಗಳು ಅಂತ ಬಂದಾಗ ಅವ್ರು ಕರೆಕ್ಟ್ ಆಗಿ ಉಸ್ತುವಾರಿ ಮಾಡ್ತಾ ಇದ್ದಾರಾ ಇಲ್ಲ ಅಂತಂದ್ರೆ ಅವ್ರ ತಂಡನ ಅವ್ರು ಗೆಲ್ಸ್ಕೊಳ್ಳೋದಕ್ಕೆ ಪೈಪೋಟಿ ಬೀಳ್ತಾ ಇದ್ದಾರಾ ಒಂದು ಗೊತ್ತಾಗ್ತಾ ಇಲ್ಲ ಗುರು. ಸುರೇಶ್ ಮತ್ತೆ ನಮ್ಮ ಚೈತ್ರಕ್ಕ ಇಬ್ಬರನ್ನು ನೋಡಿದ್ರೆ ನಿಜವಾಗ್ಲೂ ಸಖತ್ ಬೇಜಾರಾಯ್ತು ಗುರು. ನನಗಂತೂ ಲಿಟ್ರಲಿ 2 ವರಸ್ಟ್ ಅಂತ ಹೇಳ್ಬೋದು. ಅದಾದ್ಮೇಲೆ ನಾಮಿನೇಷನ್ಸ್ ಅಲ್ಲಿ ಧನ್ರಾಜ್ ಅವರು ಮಾಡಿದ್ದು ಸರಿನಾ? ಸ್ಥಾನಗಳು ಕೊಟ್ಟಿದ್ದು ಕರೆಕ್ಟ್ ಆಗಿತ್ತಾ? ನಾಮಿನೇಷನ್ಸ್ ಅಲ್ಲಿ ಯಾರ ಪಾಯಿಂಟ್ಸ್ ಕರೆಕ್ಟ್ ಆಗಿತ್ತು, ಯಾರ ಪಾಯಿಂಟ್ಸ್ ಸಿಲ್ಲಿ ಆಗಿತ್ತು? ಐಶ್ವರ್ಯ ಅವರಂತೂ ನಿಜವಾಗ್ಲು ಮಂಜು ಅವ್ರಿಗೆ ಮಂಜಣ್ಣ ವೇನಲ್ಲೇ ಟಾಂಗ್ ಅನ್ನ ಕೊಟ್ರು ಅಂತಂದ್ರೆ ತಪ್ಪಾಗೋದಿಲ್ಲ. ಓವರ್ ಆಲ್ ಎಪಿಸೋಡ್ ಅಲ್ಲಿ ಏನೇನಾಯ್ತು ಅಂತ ಡಿಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಮೊದಲಿಗೆ ಸ್ಟಾರ್ಟಿಂಗ್ ಬಂದಾಗ ಆ SR ನೋ ಟಾಸ್ಕ್ ಇರುತ್ತೆ. ಮಾಮೂಲಿ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ, ನೆನ್ನೆಯಿಂದ ಕಂಟಿನ್ಯೂ ಆಗ್ತಾ ಇರುತ್ತೆ. ಆ ಟಾಸ್ಕ್ ಅಲ್ಲಿ ಏನು ಅಂತಂದ್ರೆ ಫಸ್ಟ್ ರಜತ್ ಅವ್ರಿಗೆ ಕೊಡ್ತಾರೆ. ವಿಕ್ರಮ್ ಅವ್ರು ಬಂದು ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಕುತ್ಕೊಳ್ಳೋ ತರ 10 ನಿಮಿಷ ಕುತ್ಕೋಬೇಕು ರಜತ್ ಅವರು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಪಾಪ ರಜತ್ ಅವ್ರಿಗೆ ಕಾಲ್ ಲೇಟ್ ಆಗಿರುತ್ತೆ, ಕುತ್ಕೊಳ್ಳಕ್ ಆಗೋದಿಲ್ಲ ಅಂತ ಗೊತ್ತು ಅವ್ರಿಗೆ. ಆದ್ರೂ ಅದನ್ನ ಕೊಡ್ತಾರೆ ಅವ್ರು. ಯಾಕೆ ಅಂತಂದ್ರೆ ಅವ್ರು ನೋ ಅಂತ ಹೇಳ್ಬೇಕು, ನಮಗ್ ಪಾಯಿಂಟ್ ಬರಬೇಕು ಅಂತ ಅಂದ್ಬಿಟ್ಟು. ಬಟ್ ಆದ್ರೆ ರಜತ್ ಅವರು ಒಪ್ಕೋತಾರೆ. ಬಟ್ ಟೈಮ್ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದಾಗ 8 ನಿಮಿಷ ಕೊಡ್ತಾರೆ. ಬಟ್ ಮಂಜಣ್ಣ ಕಡಿಮೆ ಮಾಡೋದು ಬೇಡ ಅಂತ ಹೇಳ್ತಾರೆ. ಆದ್ರೂ ಕೂಡ 8 ನಿಮಿಷ ಕೊಡ್ತಾರೆ. ಗುರು ಕಾಲ್ ಸರಿ ಇಲ್ಲದೆ ಇರಾಗ ಮನುಷ್ಯ ಆ ವೆಯ್ಟ್ ಇಟ್ಕೊಂಡು ಆ ರೇಂಜ್ಗೆ ಕೂತ್ಕೊಂಡು ಇರಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಗುರು. ಕಾಲು ತುಂಬಾ ನೋವು ಬರುತ್ತೆ, ಕಷ್ಟ ಆಗುತ್ತೆ. ಬಟ್ ಆದ್ರೂ ರಜತ್ ಅವರು ಕೂತ್ಕೊಂಡು ಆ ಟಾಸ್ಕ್ ಅನ್ನ ಗೆದ್ದಿದ ವಿಧಾನ ಅಂತೂ ನಿಜವಾಗ್ಲು ಸೂಪರ್ ಅಂತ ಹೇಳ್ಬೇಕು. ನಿಜವಾಗ್ಲು ಸಖತ್ ಎಫರ್ಟ್ ಆಗ್ತಾ ಇದ್ದಾರೆ ಈ ವೀಕಲ್ ಅಂತೂ. ರಜತ್ ಅವರು ಸಿಕ್ಕಾಪಟ್ಟೆ 2 ಡೇಸ್ ಇಂದನೂ ಸಿಕ್ಕಾಪಟ್ಟೆ ಎಫರ್ಟ್ಸ್ ಅನ್ನ ಹಾಕಿ ಟಾಸ್ಕ್ ಗಳನ್ನ ಆಡ್ತಾ ಇದ್ದಾರೆ. ಇವತ್ತು ಕೂಡ ದ ಹೀರೋ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಟಾಸ್ಕ್ ಅನ್ನ ಆಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಲ್ಲಿ ಟೈಮರ್ ಕೌಂಟ್ ಅಂತ ಬಂದಾಗ ನಿಜವಾಗ್ಲು ಸುರೇಶ್ ಅಣ್ಣ 1 2 3 ಅಂತ ಹಿಂಗೆ ಎಣಿಸ್ತಾ ಇರ್ಬೇಕಾದ್ರೆ ಒಂದೊಂದಕ್ಕೂ ನಿಜವಾಗ್ಲೂ 2 ಸೆಕೆಂಡ್ ತಗೊಂತಾ ಇದ್ರು ಅಂತ ನನಗೆ ಅನಿಸ್ತಾ ಇತ್ತು. ಲಿಟ್ರಲಿ ಟೈಮ್ ಸ್ವಲ್ಪ ಜಾಸ್ತಿನೇ ಆಯ್ತು ಅಂತ ಅನಿಸ್ತು. ನೋಡ್ಬೇಕು, ವೀಕೆಂಡ್ ಅಲ್ಲಿ ಬಂದು ಸುದೀಪ್ ಅಣ್ಣ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಟೈಮ್ ಜಾಸ್ತಿ ಆಗಿದ್ರೆ ಇಷ್ಟು ನಿಮಿಷ ಆಗಿತ್ತು, 8 ನಿಮಿಷ ಅಂತ ಹೇಳಿದ್ರೆ ಇಷ್ಟು ನಿಮಿಷ ಅಂತ ತಗೊಂಡಿದ್ರು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಆದ್ರೆ ಇಲ್ಲಿ ಉಸ್ತುವಾರಿಗಳು ಮಾತ್ರ ಅವ್ರವ್ರು ಸೇಫ್ ಮಾಡ್ಕೊಳಕ್ಕೆ ನೋಡ್ತಾ ಇದ್ರು ಅಂತ ಹೇಳ್ಬೋದು. ಇಲ್ಲಿ ಚೈತ್ರ ಅವ್ರು ಕೂಡ ನಿಜವಾಗ್ಲೂ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ರು. ಏನಾದ್ರು ಹೇಳಿದ್ರೆ ಎಲ್ಲರ ಮೇಲೂ ಹೋಗ್ತಾ ಇದ್ರು. ಸುಮ್ಮನೆ ಅಟೆನ್ಷನ್ ಸೀಕಿಂಗ್ಗೋಸ್ಕರ ಕಿರ್ಚಾಡ್ತಾ ಇದ್ರು ಅಂತ ಹೇಳ್ಬೋದು. ಒಂದ್ ಕಡೆ ಬಂದು ರಜತ್ ಅವ್ರು ಕೂಡ ಕೇಳ್ತಾರೆ, ಮೋಕ್ಷಿತಾ ಅವ್ರು ಕೇಳ್ತಾರೆ, ಏನ್ ಹೇಳಿದ್ರು ಕೂಡ ನಾನು ಉಸ್ತುವಾರಿ ಯಾಕೆ ಕೊಟ್ರಿ? ನಾನು ಆಡ್ಬೇಕಂತ ಇತ್ತು, ಉಸ್ತುವಾರಿ ಕೊಟ್ರಲ್ವಾ, ನನ್ ಗೇಮ್ ಹಾಳಾಯ್ತಲ್ವಾ, ಅದಕ್ಕೆ ಅಟೆನ್ಷನ್ಗೋಸ್ಕರ ಈ ತರ ಮಾಡಿದ್ರು ಅಂತ ಅನ್ಬಿಟ್ಟು ನನಗೂ ಅನಿಸ್ತು. ಅವರು ಒಪ್ಕೊಂಡ್ರು ಕೂಡ ಚೈತ್ರ ಅವರು. ನಿಜವಾಗ್ಲು ಇದೆಲ್ಲ ಒಂದ್ ಸ್ವಲ್ಪ ಬೇಜಾರು ಅನ್ಸುತ್ತೆ. ಕ್ಯಾಮ್ರಾಗೋಸ್ಕರ ಆ ತರ ಆಕ್ಟಿಂಗ್ ಅನ್ನೋದು ಮಾಡಬಾರ್ದು ಅನ್ನೋದು ನನ್ನ ಒಪಿನಿಯನ್. ನಿಮಗೆ ಏನ್ ಅನಿಸ್ತು? ಚೈತ್ರ ಅವರು ಆ ತರ ಆಕ್ಟಿಂಗ್ ಮಾಡ್ತಾ ಇರೋದು ಸರಿನಾ ಅಂತ ಅಂದ್ಬಿಟ್ಟು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಈ ಕಡೆ MMTVಗೆ ಬರುತ್ತೆ. MMTVಗೆ ಬಂದಾಗ DDTV ಅವ್ರಿಗೆ ಚಾಲೆಂಜ್ ಕೊಡ್ತಾರೆ. ಹನುಮಂತ ಬಂದ್ಬಿಟ್ಟು ಏನ್ ಮಾಡ್ತಾನೆ, ತ್ರಿವಿಕ್ರಮ್ ಅವ್ರಿಗೆ ಕೊಡ್ತಾನೆ. ತಲೆ ಮತ್ತು ಗಡ್ಡ ಮೀಸೆ ಎಲ್ಲ ತೆಗಿಬೇಕು ಅಂತ ಅಂದ್ಬಿಟ್ಟು ಟಾಸ್ಕ್ ಅನ್ನ ಕೊಡ್ತಾರೆ. ಬಟ್ ಆದ್ರೆ 1 ಸೆಕೆಂಡ್ ಯೋಚನೆ ಮಾಡ್ತಾರೆ. ಯೋಚನೆ ಮಾಡ್ಬಿಟ್ಟು ತ್ರಿವಿಕ್ರಮ್ ಒಪ್ಕೋತಾರೆ. ಸ್ಟಾರ್ಟಿಂಗ್ ಏನಂತ ಒಪ್ಕೋತಾರೆ, ತಲೆ ಮಾತ್ರ ತೆಗಿತೀನಿ ಕೂದಲು, ಬಟ್ ಗಡ್ಡ ಇದು ತೆಗೆಯೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ, ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ ಅಂತ ಅಂದ್ಬಿಟ್ಟು ಖುದ್ದು ಅವರೇ ಹೇಳ್ತಾರೆ. ಬಟ್ ಆದ್ರೆ ಇಲ್ಲಿ ಉಸ್ತುವಾರಿಗಳು ಇದ್ಕೊಂಡು ಏನ್ ಮಾಡ್ತಾರೆ, ಚೇಂಜ್ ಮಾಡಂಗಿಲ್ಲ ಅಂದಿದ್ರೆ ಕ್ಲಿಯರ್ ಮುಗ್ದೋಗ್ತಾ ಇತ್ತು.
ವಿಕ್ಕಿ ಮತ್ತೆ ಒಪ್ಕೊಂಡ, ಎರಡೂ ತೆಗೆಯೋದಕ್ಕೆ ಒಪ್ಕೊಂಡ. ಬಟ್ ಆ ಎರಡನ್ನೂ ತೆಗೆದು ಬಿಟ್ಟಿದ್ರೆ ವಿಕ್ಕಿ 90% ಕಪ್ಪು ವಿಕ್ಕಿದೆ ಅಂತ ಹೇಳ್ಬೋದಾಗಿತ್ತು. ಅಷ್ಟು ಇದರಲ್ಲಿ ಕಂಠಘೋಷವಾಗಿ ನಾನು ಹೇಳ್ತಾ ಇದ್ದೆ. ಬಟ್ ಆದ್ರೆ ಈ ಉಸ್ತುವಾರಿಗಳು ಮಾಡಿದ ಕಥೆಯಿಂದ ಆ ಚಾನ್ಸ್ ವಿಕ್ಕಿಗೆ ಮಿಸ್ ಆಯ್ತು ಅಂತ ನನ್ನ ಒಪಿನಿಯನ್. ಬಟ್ ವಿಕ್ರಮ್ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಸ್ವಲ್ಪ ಹಂಗೆ ಹೇಳಿದ್ರು, ಬಟ್ ನೆಕ್ಸ್ಟ್ ಬಂದು ಕನ್ವಿನ್ಸ್ ಆದ್ರು ನಾನು ತೆಗಿತೀನಿ ಅಂತ ಅನ್ಬಿಟ್ಟು. ಅಷ್ಟರಲ್ಲಿ ಏನ್ ಮಾಡಿದ್ರು ಇವರು, ನಾವು ಚೇಂಜ್ ಮಾಡ್ತೀವಿ ಅಂತ ಅನ್ಬಿಟ್ಟು ಇವ್ರೊಂದ್ ಕಡೆ ಸ್ಟಿಕನ್ ಆಗಿ ಮತ್ತೆ ಐಶ್ವರ್ಯ ಅವ್ರಿಗೆ ಹೋಗಿ ಕೊಡ್ತಾರೆ, ಬೆನ್ ಮೇಲೆ ನಿಲ್ಸ್ಕೋಬೇಕು ಅಂತ ಅನ್ಬಿಟ್ಟು ಭವ್ಯ ಅವ್ರನ್ನ 3 minutes ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ಆಗಲ್ಲ ಪಾಪ. ಐಶ್ವರ್ಯ ಅವ್ರಿಗೆ ಕಷ್ಟ, ಇಲ್ಲಿ ಶಿಶಿರ್ ಅವ್ರಿಗೆ ಕಷ್ಟ ಆಯ್ತು, ಇನ್ನು ಐಶ್ವರ್ಯ ಅವ್ರು ಎಷ್ಟು ಮಾತ್ರ ಮಾಡ್ತಾರೆ ಹೇಳಿ, ಆಗಲ್ಲ. ಅಲ್ಲೇನ್ ಮಾಡ್ತಾರೆ, ಉಸ್ತುವಾರಿಗಳಿಬ್ರು ಸ್ವಲ್ಪ ಮಾತುಕತೆ ಮುಂದುವರಿಸ್ತಾರೆ, ತುಂಬಾ ಜಾಸ್ತಿ ಮಾತಾಡ್ತಾ ಇರ್ತಾರೆ. ಬಟ್ ಎಲ್ಲರೂ ಬಂದು ಕೂಲ್ ಡೌನ್ ಮಾಡಿ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ. ಬಟ್ ಯಾರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅಲ್ಲಿ ಸುರೇಶ್ ಅಣ್ಣಗೂ ಗೊತ್ತು ಅದನ್ನ ಒಪ್ಕೊಂಡ್ರೆ ನಾವು ಸೋಲ್ತೀವಿ ಅಂತ, ಅದಕ್ಕೆ ಆ ಮನುಷ್ಯ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಈ ಕಡೆ ಚೈತ್ರ ಅವರು ಅದನ್ನ ಬಿಟ್ಕೊಡಕ್ಕೂ ರೆಡಿ ಇಲ್ಲ. ಇಬ್ರು ಇದ್ರಲ್ಲೂ ಸುಮ್ಮನೆ ವಾದ ಮಾಡಿ 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 ಟ್ರೈನ್ ಡ್ರ್ಯಾಗ್ ಮಾಡ್ತಾರಷ್ಟೇ. ಕೊನೆಗೆ ಬಜಾರ್ ಬರುತ್ತೆ. ವಿಕ್ಕಿ ಹೇಳ್ತಾ ಇರ್ತಾರೆ ಪಾಪ, ನಾನು ಅದನ್ನ ತೆಗಿತೀನಿ, ಆಯ್ತು ಒಪ್ಕೊಂತೀನಿ ಅಂತೆಲ್ಲ. ಬಟ್ಟೆ ಎಲ್ಲ ತೆಗಿಯಕ್ ಹೋದಾಗ ಕೂಡ ಅವ್ರು ಒಪ್ಕೊಳ್ಳಲ್ಲ. ಅಲ್ಲೆಲ್ಲ ಉಸ್ತುವಾರಿಗಳು ಮಾಡಿದ ಮಿಸ್ಟೇಕ್ ಇಂದ ವಿಕ್ಕಿಗೆ ಒಳ್ಳೆ ಚಾನ್ಸ್ ಹೋಯ್ತು, ಗೋಲ್ಡನ್ ಆಪರ್ಚುನಿಟಿ ಹೋಯ್ತು ಅನ್ನೋದು ನನ್ನ ಒಪಿನಿಯನ್. ಆದ್ರೂ ಅವ್ರು ಹೇಳ್ತಾರೆ, ಆಚೆ ಕಡೆ ನನಗೆ ಸಿನಿಮಾ ಇದೆ, ಆದ್ರೂ ನಾನು ಯೋಚನೆ ಮಾಡ್ತಾ ಇಲ್ಲ, ತೆಗೆಯೋದಕ್ಕೆ ರೆಡಿ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಅಷ್ಟೊಂದಿಗೆ ಟ್ರೈನ್ ಹೊರಟೋಗಿತ್ತು, ಟಿಕೆಟ್ ತಗೊಂಡೇನ್ ಪ್ರಯೋಜನ ಹೇಳಿ ಅಲ್ವಾ. ಕೊನೆಗೆ ಏನಾಗುತ್ತೆ, ಬಜಾರ್ ಟಾಸ್ಕ್ ಎಂಡ್ ಆಗುತ್ತೆ. ಇಲ್ಲಿ ಬಂದಾಗ ಇಬ್ಬರದು ಒಂದೊಂದು ನೋ ಇರುತ್ತೆ. MMTV 2 ಎಸ್ ಇರುತ್ತೆ, DDTV ಒಂದೇ ಒಂದು ಎಸ್ ಇರುತ್ತೆ. ಆದ್ರಿಂದ MMTV ವಿನ್ ಆಗ್ತಾರೆ. ಕೊನೆಗೆ MMTV ವಿನ್ ಆದ್ಮೇಲೆ ಬಂದು ಈ ಕಡೆ ಶಿಶಿರ್, ಯಾರು ನಮ್ಮ ಸುರೇಶ್ ಅಣ್ಣ ಮತ್ತೆ ತ್ರಿವಿಕ್ರಮ್ ಅವರು ಒಂದ್ ಕಡೆ ಮಾತಾಡ್ತಾ ಇರ್ತಾರೆ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಸುರೇಶ್ ಅಣ್ಣ ಒಪ್ಕೋತಾರೆ, ನಾವು ಬಿಟ್ಕೊಟ್ಟು ಅವ್ರಿಗೆ ಪಾಯಿಂಟ್ ಬಿಟ್ಕೊಡ್ಬೇಕಾಗಿತ್ತಾ, ಇಲ್ಲ ನಾನು ಮಾಡಿದ್ದೆ ಸರಿ ಅಂತ ಅಂದ್ಬಿಟ್ಟು ಈ ಕಡೆ ಇವ್ರು ವಾದ ಮಾಡ್ತಾ ಇರ್ತಾರೆ. ಈ ಕಡೆ ತ್ರಿವಿಕ್ರಮ್ ಅವರು ನನ್ ಚಾನ್ಸ್ ಮಿಸ್ ಆಯ್ತಲ್ವಾ, ನೀನ್ ಯಾಕೆ ಆ ತರ ಮಾಡಿದೆ ಅಂತ ಅಂದ್ಬಿಟ್ಟು ತ್ರಿವಿಕ್ರಮ್ ಸ್ವಲ್ಪ ಬೇಜಾರಲ್ಲಿ ಇರ್ತಾರೆ. ಅದೇ ವಿಚಾರನ ಹೋಗಿ ಭವ್ಯ ಹತ್ರ ಕೂಡ ಹೇಳ್ತಾ ಇರ್ತಾರೆ, ಉಸ್ತುವಾರಿ ಮಾಡಕ್ ಬಂದ್ರೆ ಮಾಡ್ಬೇಕು, ಇಲ್ಲ ಅಂತಂದ್ರೆ ಸುಮ್ಮನೆ ಹೋಗ್ಬಿಟ್ಟು ಬೂಟಾಟಿಕೆಗೋಸ್ಕರ ನಾನು ಮಾಡ್ತೀನಿ ಅನ್ನೋ ತರ ಮಾಡಿದ್ರೆ ಅದು ರಾಂಗು ಅಂತ ಅನ್ಬಿಟ್ಟು ತ್ರಿವಿಕ್ರಮ್ ಹೇಳ್ತಾ ಇದ್ರು. ನಿಜವಾಗ್ಲು ಸೂಪರ್ ಅಂತ ಹೇಳ್ಬೇಕು. ಅವ್ರಿಬ್ರು ಅದೇ ತರ ನಿಂತಿದ್ದು, ಎಲ್ಲ ಪಾರ್ಶಾಲಿಟಿ ಬಯಾಸ್ಡ್ ಅಷ್ಟೇ, ನನ್ನ ತಂಡಕ್ಕೋಸ್ಕರ ಪಾಯಿಂಟ್ ಬೇಕು ಅನ್ನೋ ತರ ಇತ್ತು. ಜೆನ್ಯೂನ್ ಆಗಿ ಅವರು ಇದು ಮಾಡ್ತಾ ಇರ್ಲಿಲ್ಲ. ಉಸ್ತುವಾರಿ ಅನ್ನೋದು ಎಲ್ಲರಿಗೂ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು. ಅವರು ಒಪ್ಕೊಂಡ್ರು ಕೂಡ ಅದನ್ನ ಜೆನ್ಯೂನ್ ಆಗಿ ಇದು ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಅದೆಲ್ಲ ಆದ್ಮೇಲೆ ನಿಜವಾಗ್ಲು ಆ ವಿಕ್ರಮ್ ಮತ್ತೆ ಭವ್ಯ ಅವರ ಬಾಂಡಿಂಗ್, ತ್ರಿವ್ಯ ಬಾಂಡಿಂಗ್ ನೋಡ್ತಾ ಇದ್ರೆ ನಿಜವಾಗ್ಲು ಸಖತ್ ಖುಷಿ ಆಗುತ್ತೆ ಗುರು. ವಿಕ್ಕಿ ಹೋಗಿ ಅವ್ರಿಗೆ ಮೋಟಿವೇಟ್ ಮಾಡೋದಾಗಿರ್ಬೋದು, ಭವ್ಯ ಅವ್ರಿಗೆ ಅವರು ಆ ಇನ್ಪುಟ್ಸ್ ಅನ್ನ ತಗೊಳ್ಳೋದಾಗಿರ್ಬೋದು, ಗೇಮ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅದಕ್ಕೆ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು, ಎಲ್ಲರ ಜೊತೆನೂ ಯಾವ ರೀತಿ ಬೆರಿಬೇಕು, ಎಲ್ಲ ಸ್ವಲ್ಪ ಎಮೋಷನಲಿ ಚೆನ್ನಾಗಿ ಕನೆಕ್ಟ್ ಆಗಿದ್ದಾರೆ. ಅವರಿಬ್ಬರು ಜೋಡಿ ಮಾತ್ರ, ತ್ರಿವ್ಯ ಜೋಡಿ ಮಾತ್ರ ಸೂಪರ್ ಆಗಿದೆ ಅಂತ ಹೇಳ್ಬೋದು ಗುರು. ಎಷ್ಟು ಜನಕ್ಕೆ ತ್ರಿವ್ಯ ಜೋಡಿ ಇಷ್ಟ ಆಗುತ್ತೆ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಮಾಮೂಲಿ ನಮ್ಮ ಚೈತ್ರಕ್ಕ ಇದಾರಲ್ವಾ, ಚೈತ್ರಕ್ಕದೊಂದು ಪರ್ಸನಲ್ ಮ್ಯಾಟರ್ ಇರುತ್ತೆ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡೋಣ ನೆನ್ನೆನೆ ಅನ್ಕೊಂಡೆ. ಬಟ್ ಆದ್ರೆ ಅವ್ರ ಪರ್ಸನಲ್ ಮ್ಯಾಟರ್ ಎಲ್ಲ ಯಾಕೆ ಬಿಗ್ ಬಾಸ್ ಅಲ್ಲಿ ತರೋದು ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಕ್ ಹೋಗ್ಲಿಲ್ಲ ಅಷ್ಟೇ. ಅವ್ರನ್ನ ಆಚೆ ಕರ್ಕೊಂಡೋಗಿ ಆ ಕೋರ್ಟ್ ವಿಚಾರ ಇರುತ್ತೆ, ಅದಕ್ಕೋಸ್ಕರ ಆಚೆ ಕರ್ಕೊ ಬರ್ತಾರೆ. ಅದೇನೋ ನೆಕ್ಸ್ಟ್ ತಿಂಗಳು 13ನೇ ತಾರೀಕು ಡೇಟ್ ಕೊಟ್ಟಿದ್ದಾರಂತೆ ಕೋರ್ಟ್ ಅಲ್ಲಿ. ಮತ್ತೆ ಅವ್ರು ಬಿಗ್ ಬಾಸ್ ಹೌಸ್ ಅಲ್ಲಿ ಇದ್ರೆ ಮತ್ತೆ ಇನ್ನೂ ಒಂದ್ಸಲ ಹೋಗ್ಬೇಕಾಗುತ್ತೆ. ಏನ್ ಬಿಗ್ ಬಾಸ್ ಇದು, ಎಷ್ಟು ಸಲ ಬಿಗ್ ಬಾಸ್ ಆಚೆ ಹೋಗಿ ಬಂದು ಎಲ್ಲ ತಿಳ್ಕೊಳ್ಳೋದು, ಅಲ್ಲಿ ಇಲ್ದೇ ಇರೋದೆಲ್ಲ ತಿಳ್ಕೊಳ್ಳೋದು, ಇಲ್ಲಿ ಬಂದು ಓ ಅಂತ ಕಿರ್ಚಾಡೋದು. ಬೇರೆ ಕಂಟೆಸ್ಟೆಂಟ್ಗೆ ಅನ್ಯಾಯ ಆಗಲ್ವಾ ಬಿಗ್ ಬಾಸ್ ಅಲ್ವಾ. ನಿಜವಾಗ್ಲೂ ಬಿಗ್ ಬಾಸ್ಗೆ TRP ಬೇಕು, ಸುಮ್ಮನೆ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಅಷ್ಟೇ. ನಿಮ್ಗೇನು ಅನಿಸ್ತಾ ಇದೆಯಪ್ಪ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಧನರಾಜು ಮತ್ತೆ ಇವರು ಯಾರು ಹನುಮಂತು, ಶಿಶಿರು ಇವರೆಲ್ಲ ಕುತ್ಕೊಂಡು ಆ ನ್ಯೂಸ್ ಅನ್ನ ಫನ್ನಿ ಆಗಿ ಓದ್ತಾ ಇರ್ತಾರೆ. ಅವತ್ತಿನ ದಿನ ಏನಾಯ್ತು ಅಂತ ಅಂದ್ಬಿಟ್ಟು, MMTV ಹೆಂಗಿದ್ರು ಅಂತ ಅಂದ್ಬಿಟ್ಟು ನೋಡೋದಕ್ಕೆ ತುಂಬಾ ಸಕ್ಕತ್ತಾಗಿತ್ತು. ಅದಾದ್ಮೇಲೆ ಆ ಗಾರ್ಡನ್ ಏರಿಯಾದಲ್ಲಿ ಕುತ್ಕೊಂಡು ವಿಕ್ಕಿ ಮತ್ತೆ ನಮ್ಮ ಮಂಜಣ್ಣ, ಗೌತಮಿ ಅಕ್ಕ ಮೂವರ್ದು ಒಂಥರ ಹೆಂಗೆ ಅಂತಂದ್ರೆ ಪರ್ಸನಲ್ ಇಂಟರ್ವ್ಯೂ ತರ ಮಾಡ್ತಾರೆ. ಅವ್ರ ಲೈಫಲ್ಲಿ ಯಾವ ರೀತಿ ಬಂದ್ರು, ಯಾವ ರೀತಿ ಸ್ಟ್ರಗಲ್ ಆಗಿ ಬಂದ್ರು, ಈ ಕಡೆ ಗೌತಮಿ ಅವ್ರ ಲವ್ ಸ್ಟೋರಿ ಆಗಿರ್ಬೋದು. ನಿಜವಾಗ್ಲು ಅದೆಲ್ಲ ಕೇಳ್ತಾ ಇದ್ರೆ ಗುರು, ನೋಡ್ತಾ ಇದ್ರೆ ತುಂಬಾ ಸಕ್ಕದಾಗಿತ್ತು ಗುರು. ವಿಕ್ಕಿನು ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೂಪರ್ ಆಗಿ ಮಾಡಿದ್ರು ವಿಕ್ಕಿ ಕೂಡ. ಆ ಇರೋಂತ ಸ್ಪೇಸ್ ಇದ್ರಲ್ಲಿ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಅಂತ ಹೇಳ್ಬೋದು. ಎಲ್ಲ ಆದ್ಮೇಲೆ ನೆಕ್ಸ್ಟ್ ಈ ಮಂಜಣ್ಣ ಮೊನ್ನೆ ವೀಕೆಂಡ್ ಅಲ್ಲಿ ಕ್ಲಾಸ್ ತಗೋಬೇಕು ಅಂತ ಹೇಳಿರ್ತಾರೆ ಹನುಮಂತಗೆ, ಚೈತ್ರ ಮತ್ತೆ ಮಂಜಣ್ಣಗೆ. ಕಡಿಮೆ ಇದ್ರಲ್ಲಿ ಉತ್ತರ ಮಾಡೋದು ಹೆಂಗೆ ಶಾರ್ಟ್ ಆಗಿ ಅಂತ ಅಂದ್ಬಿಟ್ಟು ಹನುಮಂತ ಇದ್ರಲ್ಲಿ ಅದಕ್ಕೂ ಹೋಗ್ಬಿಟ್ಟು ಹನುಮಂತ ಹತ್ರ ಒಂದು 3 ನಿಮಿಷ ಕ್ಲಾಸ್ ತಗೊಂತಾರೆ.
ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ಹನುಮಂತಣ್ಣ ಹೇಳ್ತಾ ಇದ್ರೆ ನಿಜವಾಗ್ಲೂ ನಗು ಬರ್ತಾ ಇತ್ತು. ಬಟ್ ಚೆನ್ನಾಗಿತ್ತು, ತುಂಬಾ ಸಖತ್ತಾಗಿ ಕ್ಯೂಟ್ ಆಗಿ ಕ್ಲಾಸ್ ಅನ್ನ ಮಾಡ್ದ ಹನುಮಂತಣ್ಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದೆಲ್ಲ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಕ್ಯಾಪ್ಟನ್ ಕಿಂಗ್ ಧನ್ರಾಜ್ ಅವರನ್ನ ಕರೀತಾರೆ ಬಿಗ್ ಬಾಸ್ ಒಳಗಡೆ, ಬನ್ನಿ ಕನ್ಫೆಷನ್ ರೂಮ್ ಒಳಗಡೆ ಅಂತ ಅಂದ್ಬಿಟ್ಟು. ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಇವಾಗ ಸ್ಟಾರ್ಟ್ ಆಗುತ್ತೆ. ಅವ್ರದ್ದೆಲ್ಲ ಒಂದು ರೋ ಇಟ್ಟಿರ್ತಾರೆ. ಆ ರೋನಲ್ಲಿ ಎಲ್ಲಾರ್ದು ಫೋಟೋಗಳಿರುತ್ತೆ, ಕತ್ತಿಗಳಿರುತ್ತೆ ಅವ್ರ ಮುಂದೆ. ನೀವು ಯಾರನ್ನ ಇಬ್ಬರನ್ನ ಸೇವ್ ಮಾಡ್ತೀರಾ ಅಂತ ಫಸ್ಟ್ ಕೇಳ್ತಾರೆ. ಫಸ್ಟ್ ತ್ರಿವಿಕ್ರಮ್ ಹೆಸರನ್ನ ಹೇಳ್ತಾರೆ. ತ್ರಿವಿಕ್ರಮ್ ಹೆಸರು ಹೇಳ್ಬಿಟ್ಟು ಟಾಸ್ಕ್ಗಳನ್ನ ಚೆನ್ನಾಗಿ ಆಡ್ತಾ ಇದ್ರೆ, ಹೌಸಲ್ಲಿ ಚೆನ್ನಾಗಿ ಮಿಂಗಲ್ ಆಗಿದ್ದಾರೆ. ಜಿಲೇಬಿ ಮ್ಯಾಟ್ರ್ ತೆಗಿತಾರೆ. ಆ ಜಿಲೇಬಿ ಮ್ಯಾಟ್ರ್ ತೆಗೆದ್ಬಿಟ್ಟು ಆ ಇಶ್ಯೂ ಆದಾಗ ಚೆನ್ನಾಗಿ ಕಾಮ್ ಡೌನ್ ಮಾಡಿದ್ರು ಅಂತ ಹೇಳ್ತಾರೆ. ಸೂಪರ್ ಅಂತ ಹೇಳ್ಬೋದು. ಅವ್ರನ್ನ ಸೇವ್ ಮಾಡ್ತಾರೆ. ಅದಾದ್ಮೇಲೆ ರಜತ್ ಅವ್ರನ್ನ ಸೇವ್ ಮಾಡ್ತಾರೆ. ರಜತ್ ಅವ್ರಿಗೂ ಕೂಡ ಸೇಮ್ ಅದೇ ಕಾರಣನೇ ಕೊಡ್ತಾರೆ. ಗುರು ರಜತ್ ಮತ್ತೆ ವಿಕ್ರಮ್ ಟಾಸ್ಕ್ಗಳಂತ ಬಂದಾಗ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಹೌಸಲ್ಲೂ ಆಲ್ಮೋಸ್ಟ್ ಆಲ್ ಎಲ್ಲರ ಜೊತೆನೂ ಮಿಂಗಲ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಚೆನ್ನಾಗಿ ಆ ಇಬ್ರು ಇದ್ರಲ್ಲೂ ರೀಸನ್ಗೂ ನನಗೇನು ಅವ್ರದ್ದು ರಾಂಗ್ ಅಂತ ಅನ್ಸಿಲ್ಲ. ಧನರಾಜು ಚೆನ್ನಾಗೇ ಕೊಟ್ಟ ಅಂತ ಹೇಳ್ಬೋದು. ಅದಾದ್ಮೇಲೆ ಬಿಗ್ ಬಾಸ್ ಹೇಳ್ತಾರೆ, ಇನ್ನು ಉಳಿದಿರೋ ಕಂಟೆಸ್ಟೆಂಟ್ಸ್ ನ 1 ರಿಂದ 9 ನೀವೇನ್ ಮಾಡ್ಬೇಕು, ಆರ್ಡರ್ ಪ್ರಕಾರ ಅವರನ್ನ ನಿಲ್ಸ್ಬಿಟ್ಟು ರೀಸನ್ ಕೊಡ್ಬೇಕು ಯಾಕೆ ಅಂತಂದ್ಬಿಟ್ಟು ಹೇಳ್ತಾರೆ. ಅದಾದಾಗ ಫಸ್ಟ್ ಏನ್ ಮಾಡ್ತಾರೆ, ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡ್ತಾರೆ. 1ನೇ ನಂಬರ್ ತಗೊಂಡೋಗಿ ಶಿಶಿರ್ಗೆ ಕೊಡ್ತಾರೆ. ಶಿಶಿರ್ಗೆ ಕೊಟ್ಬಿಟ್ಟು ಮತ್ತೆ ಅವರು ಏನ್ ರೀಸನ್ ಕೊಡ್ತಾರೋ ಅವ್ರಿಗೆ ಗೊತ್ತಾಗ್ಬೇಕು, ಧನರಾಜ್ ಅವ್ರಿಗೆ, ಇಲ್ಲಿಂದ ಮಾತ್ರನು. ಅದಾದ್ಮೇಲೆ ಸೆಕೆಂಡ್ ಬಂದು ಹನುಮಂತ ಕೊಡ್ತಾರೆ. ಥರ್ಡ್ ಬಂದು ಐಶ್ವರ್ಯ ಕೊಡ್ತಾರೆ. ಫೋರ್ತ್ ಬಂದು ಚೈತ್ರ ಕೊಡ್ತಾರೆ. ಈ 4ರಲ್ಲೂ ಹನುಮಂತಗ್ ಒಂದು ವ್ಯಾಲಿಡ್ ಇತ್ತು ಅಂತ ನನ್ಗನಿಸ್ತು. 1ನೇ ನಂಬರ್ ಕೊಟ್ಟಿದ್ರು ಹನುಮಂತಕ್ಕೆ ಬೇಜಾರಿಲ್ಲ. ಇನ್ನು 2, 3, 4 ಇವೆಲ್ಲ ವೇಸ್ಟ್ ಅಂತ ನನ್ಗನಿಸ್ತಾವ. ಲಾಸ್ಟ್ ಬರ್ಬೇಕಾಗಿತ್ತು. ಟ್ರೂ ಎಫರ್ಟ್ಸ್ ಇರೋದು ಮುಂದೆ ಬರ್ಬೇಕಾಗಿತ್ತು ಅಂತ ನನ್ನ ಒಪಿನಿಯನ್. ಅದಾದ್ಮೇಲೆ ಸುರೇಶ್ ಅವ್ರಿಗೆ ಕೊಡ್ತಾರೆ. ಚೈತ್ರ ಅವ್ರದ್ದಾದ್ಮೇಲೆ ಮೋಕ್ಷಿತ, ಕೊನೆಗೆ ಗೌತಮಿ ಮತ್ತೆ ಮಂಜಣ್ಣ ಇರ್ತಾರೆ. ಗುರು ಮಂಜಣ್ಣ ಅವರು ಮಾತು ಹೊರಟ ಇರ್ಬೋದು, ಗೇಮ್ ಅಂತ ಬಂದಾಗ ಚೆನ್ನಾಗಿ ಆಡಿದ್ದಾರೆ, ಹೌಸಲ್ಲಿ ಅಂತ ಬಂದಾಗ ಚೆನ್ನಾಗಿದ್ದಾರೆ. ಅವ್ರಿಗಿನ್ನೂ ನಂಬರ್ ಮುಂದೆ ಕೊಡ್ಬೇಕಾಗಿತ್ತು ಗೌತಮಿ ಮತ್ತೆ ಮಂಜಣ್ಣ, ಮೋಕ್ಷಿತ ಅವ್ರಿಗೆ ಅಂತ ನನ್ನ ಒಪಿನಿಯನ್. ಗುರು ನಿಮ್ಗೆ ಏನ್ ಅನ್ನಿಸ್ತು ಅಂತ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಈಚೆ ಬಂದು ನೋಡ್ತಾರೆ. ಅವ್ರು ಧನರಾಜ್ ಅನ್ಕೊ ಬರ್ತಾ ಇರ್ತಾನೆ, ತೋರಿಸ್ತಾ ಇದ್ರೆ ಸಾಕಪ್ಪ ಬಿಗ್ ಬಾಸ್, ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ, ಮತ್ತೆ ಎಲ್ಲ ಕಿಚ್ಚಾಡ್ಬಿಡ್ತಾರೆ ಅಂತ. ಮತ್ತೆ ಕೊನೆಗೆ ಧೈರ್ಯ ತಗೊಂಡು ಬರ್ತಾರೆ. ಎಲ್ಲ ಯುದ್ಧಕ್ಕೆ ರೆಡಿ ಆಗಿರ್ತಾರೆ. ಬಟ್ ಕೊನೆಗೆ ಭವ್ಯ ಅವ್ರದ್ದು ಕೊಟ್ಟಿದ್ದಾದ್ಮೇಲೆ ಆ ಭವ್ಯ ಅವ್ರಿಗೆ ಲಾಸ್ಟ್ ಪ್ಲೇಸ್ ಕೊಟ್ಟಿರ್ತಾರೆ. ಭವ್ಯ ಅವ್ರು ಕೂಡ ಫುಲ್ ಸಿಟ್ಟಾಗಿರ್ತಾರೆ ಜಿಲೇಬಿ ವಿಚಾರದಲ್ಲಿ, ನನ್ಗೆ ಈ ತರ ಇದ್ ಮಾಡಿದ್ರು ಅಂತ. ಬಟ್ ವಿಕ್ಕಿ ಒಂದು ಮಾಸ್ಟರ್ ಮೈಂಡ್ ಮಾಡಿ ಒಂದು ಟ್ಯಾಕಲ್ ಮಾಡ್ತಾರೆ ಗುರು ಭವ್ಯ ಅವ್ರನ್ನ. ನೀನ್ ಉತ್ತರ ಕೊಡ್ತಾ ಇರೋದು ಅವ್ರಿಗಲ್ಲ, ಜನಗೆ, ನೀನ್ ಇದನ್ನೇ ಇಲ್ಲೇ ಕ್ಲೋಸ್ ಮಾಡ್ಬೇಕು ಅಂತ. ಟಕ್ ಅಂತ ಭವ್ಯ ಕ್ಯಾಚ್ ಮಾಡಿ ಅಲ್ಲಿ ಬಂದು ಕರೆಕ್ಟ್ ಆಗಿ ಎಲ್ಲರಿಗೂ ಸಾರಿ ಕೇಳಿ ಆ ಪ್ರಾಬ್ಲಮ್ ನ ಮುಗಿಸ್ಬಿಡ್ತಾರೆ. ಸೂಪರ್ ಅಂತ ಅನ್ಸುತ್ತೋ ನನಗಂತೂ ನಿಜವಾಗ್ಲೂ ಭವ್ಯ ಅವರು. ಆ ವಿಚಾರನ ಅಲ್ಲಿಗೆ ಬಿಟ್ಟು ಇನ್ನು ಮುಂದೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ನನಗೂ ಅನಿಸ್ತು. ಎಲ್ಲ ಆದ್ಮೇಲೆ ಬಿಗ್ ಬಾಸ್ ನಾಮಿನೇಷನ್ 2ನೇ ಅಂತ ಕೊಡ್ತಾರೆ. ಹಿಂದ್ಗಡೆ ಏನೋ ಒಂಥರ ಥರ್ಮಾಕೋಲಲ್ಲಿ ಇದು ಮಾಡಿರ್ತಾರೆ. ಆ ಚಾಕುನ ಹಿಂದ್ಗಡೆ ಚುಚ್ಚಬೇಕಾಗಿರುತ್ತೆ. ಅಂದ್ರೆ ಈ ಧನರಾಜ್ ಅವರು ಆರ್ಡರ್ ಪ್ರಕಾರ ಕೊಟ್ಟಿರ್ತಾರೆ. ಆರ್ಡರ್ ಪ್ರಕಾರ ಕೊಟ್ಟಿರೋದ್ ಪ್ರಕಾರ ಅಲ್ಲಿ ಅದರೊಳಗಡೆ ಕತ್ತಿಗಳಿರ್ತವೆ. ಇವಾಗ 1ನೇ ನಂಬರ್ ಇರೋರು ಕಡಿಮೆ, 2ನೇ ನಂಬರ್ ಇರೋರು ಕಡಿಮೆ, 5, 6 ಇರೋರು ಜಾಸ್ತಿ, 7, 8 ಇರೋರು ಜಾಸ್ತಿ ಕತ್ತಿಗಳು ಈ ತರ ಇರುತ್ತೆ. 2 ಕತ್ತಿಗಳು ತೆಗೆದು 2 ಕತ್ತಿಗಳು ಬೇರೆಯವ್ರದ್ರಲ್ಲಿ ಒಬ್ಬೊಬ್ರದ್ದು ಒಂದೊಂದ್ರಲ್ಲಿ ಚುಚ್ಚಬಹುದು. ಆ ಚುಚ್ಚಿ ಕೊನೆಯದಾಗಿ ಯಾವ್ದಲ್ಲಿ ಜಾಸ್ತಿ ಕತ್ತಿಗಳಿರ್ತಾವೋ ಅದರ ಅನುಗುಣ ನಾನು ನಾಮಿನೇಟ್ ಮಾಡ್ತೀನಿ ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಅದ್ ಹೆಂಗ್ ಮಾಡ್ತಾರೋ ಏನೋ ಇವ್ ಗೊತ್ತಿಲ್ಲ. ಇವತ್ತು ಕೂಡ ಡ್ರ್ಯಾಗ್ ಮಾಡ್ಕೊಂಡು ಹೋಗಿದ್ದಾರೆ, ನೋಡ್ಬೇಕು. ಎಲ್ಲ ಆದ್ಮೇಲೆ ಫಸ್ಟ್ ಬಂದು ಐಶ್ವರ್ಯ ಕೊಡ್ತಾರೆ. ಐಶ್ವರ್ಯ ಅವ್ರಿಗೆ ಕೊಟ್ಟು ನಾಮಿನೇಟ್ ಮಾಡಿ ಅಂತ ಹೇಳಿದಾಗ ಮಂಜಣ್ಣ ಹೇಳ್ತಾರೆ. ಮಂಜಣ್ಣ ಕೊಟ್ಬಿಟ್ಟು ಕರೆಕ್ಟ್ ಆಗಿರೋ ರೀಸನ್ ಕೊಡ್ತಾರೆ ಗುರು. ಕರೆಕ್ಟ್ ಆಗಿರೋ ರೀಸನ್ ಕೊಟ್ಟು ಅವ್ರು ಹೇಳ್ತಾರೆ, ಗೌತಮಿ ಅವ್ರಿಗೆ ಅವ್ರು ಮಾಡಿದ್ದು ಪಾರ್ಶಾಲಿಟಿನೇ, ಅದರಲ್ಲಿ ನೋ ಡೌಟ್. ಅದಾದ್ಮೇಲೆ ಹೇಳ್ತಾರ ಅವರು, ಟಾಸ್ಕ್ ಅಂತ ಬಂದಾಗ ನೀವು ಓವರ್ ಆಗಿ ಇದು ಮಾಡ್ಕೊಂಡ್ರಿ, ಪರ್ಸನಲ್ ಆಗಿ ತಗೊಂತೀರಾ, ಎಲ್ಲಾ ಪಾಯಿಂಟ್ಗಳನ್ನು ಕರೆಕ್ಟ್ ಆಗಿ ಹೇಳಿದ್ರು. ಬಟ್ ಮಂಜಣ್ಣ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಆ ಕಡೆ ಗೌತಮಿಗೆ ಹೋಗ್ಬಿಟ್ಟು ಹೇಳ್ತಾರೆ, ರಾಜನ ವಿಚಾರದಲ್ಲಿ ನೀವು ಅಡ್ವಾಂಟೇಜ್ ತಗೊಂಡು ಈ ತರ ಎಲ್ಲ ಮಾಡಿದ್ರಿ ಅಂತ ಅಂದ್ಬಿಟ್ಟು ಅವ್ರಿಗೊಂದು ಹಾಕ್ತಾರೆ. 2 ರೀಸನ್ ವ್ಯಾಲಿಡ್ ಆಗಿತ್ತು ಅಂತ ನನ್ನ ಒಪಿನಿಯನ್. ಬಟ್ ಮಂಜಣ್ಣ ಏನ್ ಮಾಡ್ತಾರೆ ಅಂದ್ರೆ, ಮಂಜಣ್ಣ ನನ್ಗನ್ಸಿರೋ ಪ್ರಕಾರ ಕೆಲವೊಂದು ಮುಖಗಳನ್ನ ನೋಡಿ ವಾದ ಮಾಡಕ್ಕೆ ಇಳಿತಾರೆ. ಸ್ಟ್ರಾಂಗ್ ಆಗಿದ್ರೆ ವಾದ ಮಾಡಕ್ಕೆ ಇಳಿಯಲ್ಲ ಅನ್ನೋದು ನನ್ನ ಒಪಿನಿಯನ್. ನಿಮ್ಗೇನ್ ಅನ್ಸುತ್ತೆ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಓವರ್ ಆಗಿ ಇಬ್ರು ಕಿರ್ಚಾಡ್ತಾರೆ ಗುರು. ಒಂದ್ ಕಡೆ ಐಶ್ವರ್ಯ ಮತ್ತೆ ಮಂಜಣ್ಣ ಇಬ್ರು ಕಿರ್ಚಾಡ್ತಾರೆ. ಐಶ್ವರ್ಯ ಅವ್ರದ್ದೇನಪ್ಪ ಸ್ಟ್ರಾಟಜಿ ಇಲ್ಲಿ ಅಂತಂದ್ರೆ, ಮಂಜಣ್ಣ ಯಾವ ತರ ಪ್ರವೋಕ್ ಮಾಡ್ತಾರೋ ಅದೇ ರೀತಿ ಪ್ರವೋಕ್ ಮಾಡಿ ಅವ್ರನ್ನ ಟ್ರಿಗರ್ ಮಾಡಿ ಬಿಟ್ಬಿಡ್ತಾರೆ. ಮಂಜಣ್ಣ ಸ್ವಲ್ಪ ಓವರ್ ಆಗಿ ಟ್ರಿಗರ್ ಆಗಿ ಮಾತುಗಳನ್ನೆಲ್ಲ ಸ್ವಲ್ಪ ಜಾಸ್ತಿ ಬಿಡ್ತಾರೆ. ನೇಣ ಹಾಕೋಬಿಟ್ಟಿದಾರ, ಸತ್ತೋಗ್ತಾರ, ನಾನು ಯಾರನ್ನು ಈ ತರ ಇದು ಮಾಡಿದೀನಿ, ಈ ತರ ಎಲ್ಲ ಮಾತುಗಳನ್ನ ಮಾತಾಡಬಾರ್ದಾಗಿತ್ತು ಮಂಜಣ್ಣ.
ಈ ವೇದಿಕೆಯಲ್ಲಿ ಅವೆಲ್ಲ ಮಾತುಗಳು ಸೂಟಬಲ್ ಅಲ್ಲ ಅಂತ ನನ್ಗೆ ಅನಿಸ್ತು. ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಐಶ್ವರ್ಯ ಅವರು ಚೆನ್ನಾಗಿ ಎಕ್ಸ್ಪೋಸ್ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಮ್ಮ ರಜತ್ ಬೈ ಬರ್ತಾರೆ. ರಜತ್ ಬೈ ಬಂದಿದ್ದನು ಒಂದು ನಮ್ಮ ಸುರೇಶ್ ಅಣ್ಣಗೆ ಹಾಕ್ತಾರೆ. ಸುರೇಶ್ ಅಣ್ಣಗೆ ಹಾಕ್ಬಿಟ್ಟು ಹೇಳ್ತಾರೆ, ಉಸ್ತುವಾರಿ ಅನ್ನೋನು ನೀನು ಕರೆಕ್ಟಾಗಿ ಮಾಡ್ಬೇಕಪ್ಪ, ನೀನು ಮಾಡಿದ್ವು ಈ ತರ ಕೆಲಸ ಮಾಡಿದ್ಯಾ ತಪ್ಪು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ ಮಂಜಣ್ಣ ಹತ್ರ ಹೋಗ್ತಾರೆ. ಐಶ್ವರ್ಯ ಏನ್ ಕೊಟ್ಟರು ಅದೇ ಪಾಯಿಂಟ್ಗಳನ್ನೇ ಕೊಡ್ತಾರೆ. ಬಟ್ ಅಲ್ಲಿ ರಜತ್ ಅವ್ರ ಹತ್ರ ವಾದ ಮಾಡಕ್ಕೆ ರೆಡಿ ಇಲ್ಲ ನಮ್ಮ ಮಂಜಣ್ಣ, ಅಕ್ಸೆಪ್ಟ್ ಮಾಡ್ಬಿಡ್ತಾರೆ. ಹೌದಾ ಸರಿ ಗುರು ಆಯ್ತು ಅಂತ ಹೇಳ್ತಾರೆ. ಬಟ್ ಅದರಲ್ಲಿ ಇನ್ನೂ ಎರಡು ಪಾಯಿಂಟ್ ಅಡಿಷನಲ್ ಇರುತ್ತೆ. ತಲೆ ಬುಡ ಹೊಡೆದಾಕ್ತೀನಿ ಅನ್ನೋದು, ಅವ್ರನ್ನ ಕ್ಯಾಪ್ಟನ್ಸಿಯಿಂದ ಆಚೆ ತೆಗೆಯೋದು, ಈ 2 ಪಾಯಿಂಟ್ಗಳನ್ನ ಸೇರಿಸ್ಕೊಂಡು ನಾಮಿನೇಟ್ ಮಾಡ್ತಾರೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ತ್ರಿವಿಕ್ರಮ್ ಬರ್ತಾರೆ. ತ್ರಿವಿಕ್ರಮ್ ಅವ್ರು ಬಂದು ಮೋಕ್ಷಿತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಮೋಕ್ಷಿತ್ ಅವ್ರನ್ನ ನಾಮಿನೇಟ್ ಮಾಡಿ ರೀಸನ್ ಏನು ಅಂತಂದ್ರೆ ಟಾಸ್ಕ್ ರದ್ದಾಗಿರೋ ರೀಸನ್ ಕೊಡ್ತಾರೆ. ಅದಾದ್ಮೇಲೆ ಈ ಕಡೆ ಅವ್ರನ್ನ ಕ್ಯಾಪ್ಟನ್ಸಿ ರೇಸ್ ಇಂದ ಆಚೆ ತೆಗೆದಿದ್ದು ನನ್ಗೆ ಇಷ್ಟ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ಆ 2 ರೀಸನ್ ಅನ್ನ ಕೊಟ್ಟು ನಾಮಿನೇಟ್ ಮಾಡ್ತಾರೆ. 2 ರೀಸನ್ ವ್ಯಾಲಿಡ್ ಅಂತ ಅನಿಸ್ತು. ಅದಾದ್ಮೇಲೆ ಚೈತ್ರ ಅವ್ರಿಗೆ ಕೊಡ್ತಾರೆ. ಚೈತ್ರ ಅವ್ರಿಗೆ ಕೊಟ್ಟು ನಿಜವಾಗ್ಲೂ ಅವ್ರು ಉಸ್ತುವಾರಿ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಏನ್ ಮಾತಾಡ್ತಾ ಇದೀವಿ ಅಂತ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಬೇಕು ಸ್ವಾಮಿ. ನಿಜವಾಗ್ಲೂ ಓವರ್ ಕ್ಯಾಮ್ರಾ ಸಿಕ್ಕಿ ಅಟೆನ್ಷನ್ ಸಿಕ್ಕಿಂಗೋಸ್ಕರ ಸುಮ್ಮನೆ ಚೈತ್ರ ಅವರು ಕಿರ್ಚಾಡ್ತಾರೆ ಅಂತ ನನಗೂ ಅನಿಸ್ತಾ ಇತ್ತು. ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು ಚೈತ್ರ ಅವ್ರ ವಿಚಾರದಲ್ಲಿ. ಇಬ್ಬರನ್ನು ನಾಮಿನೇಟ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ನಮ್ಮ ಇವರು ಗೌತಮಿ ಬರ್ತಾರೆ. ಗೌತಮಿ ಬಂದಿದ್ದನು ಐಶ್ವರ್ಯಗೆ ನಾಮಿನೇಟ್ ಮಾಡ್ತಾರೆ. ಫಸ್ಟ್ ರಿವೆಂಜ್ ನಾಮಿನೇಷನ್ ಅಂತ ಹೇಳ್ಬೋದು ಅಷ್ಟೇ ಗೌತಮಿ ಅವ್ರದ್ದು. ಐಶ್ವರ್ಯ ಅವ್ರನ್ನ ನಾಮಿನೇಟ್ ಮಾಡಿ ನೀವು ಫಿಸಿಕಲ್ ಟಾಸ್ಕ್ಗಳನ್ನ ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ನಾಮಿನೇಟ್ ಮಾಡ್ತಾರೆ. ಆ ಶಿಶಿರ್ಗಂತೂ ಅದೇ ಪ್ರಾಮಾಣಿಕತೆ ಇಲ್ಲ ಅಂತ ಅಂದ್ಬಿಟ್ಟು ತಗೋಬರ್ತಾರೆ ಸ್ವಾಮಿ. ನಿಜವಾಗ್ಲೂ ಅದೇನು ಹೇಳ್ಬೇಕು ನನಗೂ ಗೊತ್ತಾಗ್ತಾ ಇಲ್ಲ. ಇನ್ನೆಷ್ಟು ಪ್ರಾಮಾಣಿಕತೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಇರಬೇಕು ಇವರೇ ತೋರಿಸ್ಕೊಡ್ಬೇಕು ಅಷ್ಟೇ. ಇನ್ನು ಸುದೀಪ್ ಅಣ್ಣ ಬಂದ್ಬಿಟ್ಟು ತೋರಿಸ್ಕೊಡಿ ಗೌತಮಿ ಅವರೇ ಅಂತ ಕೇಳಿದ್ರೆ ಸರಿ ಹೋಗುತ್ತೆ. ಸಿಲ್ಲಿ ರೀಸನ್ ಸ್ವಾಮಿ ನನಗಂತೂ ಅನ್ಸಿದ್ದು. ಅದೆಲ್ಲ ಆದ್ಮೇಲೆ ಹನುಮಂತಣ್ಣ ಬರ್ತಾನೆ. ಹನುಮಂತಣ್ಣ ಹೋಗಿ ಸುರೇಶ್ ಅಣ್ಣಗೆ ಒಂದು ಹಾಕ್ತಾರೆ. ಸುರೇಶ್ ಅಣ್ಣಗೆ ಹೋಗ್ಬಿಟ್ಟು ನೀವು ಉಸ್ತುವಾರಿ ಕರೆಕ್ಟಾಗಿ ಮಾಡಲಿಲ್ಲ, ಯಾವುದೋ ದಾಳಿಂಬೆ ರೀಸನ್ ತಗೊಂಡ್ಬಂದ್ರಿ ಅಂತ ಹೇಳ್ತಾರೆ. ಆ ದಾಳಿಂಬೆ ರೀಸನ್ ನಾಮಿನೇಷನ್ ತಗೊಬಂದಿಲ್ಲ, ಅಲ್ಲಿ ಟಾಸ್ಕ್ ಅಲ್ಲಿ ತಗೊಬಂದಿದ್ದಷ್ಟೇ. ಆ ಒಂದು ಚಿಕ್ಕ ದಾಳಿಂಬೆ ವಿಚಾರ ತರದೇ ಇದ್ದಿದ್ರೆ ಹನುಮಂತಣ್ಣ ಸರಿ ಅಂತ ಹೇಳ್ಬೋದಾಗಿತ್ತು. ಆ ದಾಳಿಂಬೆ ವಿಚಾರ ತಂದಿದ್ದು ಹನುಮಂತಣ್ಣದ ಮಿಸ್ಟೇಕು. ಅದೆಲ್ಲ ಆದ್ಮೇಲೆ ರಜತ್ ಬೈನ ನಾಮಿನೇಟ್ ಮಾಡ್ತಾರೆ. ರಜತ್ ಬೈನ ನಾಮಿನೇಟ್ ಮಾಡಿ ಹೌಸ್ ಅಲ್ಲಿ ತುಂಬಾ ಸೋಂಬೇರಿ ಅಂದ್ರೆ ನೀನ್ ತಿಂದಿರೋ ಇದು ಮಲಗಿರೋ ಹಾಸಿಗೆ ಸಮೇತ ಎತ್ತೋದಿಲ್ಲ, ಮೈಕ್ ಹಾಕೊಳ್ಳೋದಿಲ್ಲ, ರೀಸನ್ಸ್ ಅನ್ನ ಕೊಟ್ಟು ಮನೆಯಲ್ಲಿ ಅವ್ರು ಮಿಸ್ಟೇಕ್ ಮಾಡಿರೋ ರೀಸನ್ಗಳನ್ನ ಕೊಟ್ಟು ನಾಮಿನೇಟ್ ಮಾಡ್ತಾರೆ. ಗುಡ್ ಅಂತ ಹೇಳ್ಬೋದು. ಅದೆಲ್ಲ ಆದ್ಮೇಲೆ ಓವರ್ ಆಲ್ ಕೊನೆಯದಲ್ಲಿ ಮೋಕ್ಷಿತ ಅವ್ರದ್ದು ಬರುತ್ತೆ. ಮೋಕ್ಷಿತ ಅವ್ರದ್ದು ಬಂದಾಗ ಇಬ್ರು ಇದ್ದಾರಲ್ವಾ, ಬದ್ಧ ಫ್ರೆಂಡ್ಸು ಹಾಗೂ ಬದ್ಧ ವೈರಿಗಳು ಅಂತ ಹೇಳ್ಬೋದು. ಮಂಜಣ್ಣ ಮತ್ತೆ ಗೌತಮಿ ಇಬ್ಬರನ್ನು ನಾಮಿನೇಟ್ ಮಾಡ್ತಾರೆ. ಗೌತಮಿ ಅವರನ್ನ ನಾಮಿನೇಟ್ ಮಾಡಿ ರಾಜ ಆಗಿರ್ಬೇಕಾದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲ್ಲ, ಅವ್ರನ್ನ ಈ ತರ ಅವೆಲ್ಲ ಆದೇಶ ಕೊಟ್ಟಾಗ ನೀವು ಪಾಲನೆ ಮಾಡಿಲ್ಲ, ಪರ್ಸನಲ್ ಆಗಿ ತಗೊಂಡ್ರಿ ಅಂತ ಅಂದ್ಬಿಟ್ಟು ನಾಮಿನೇಟ್ ಮಾಡ್ತಾರೆ. ಮಂಜಣ್ಣಗೆ ಹೋಗ್ಬಿಟ್ಟು ಒಂದೇ ಮಾತು, ನೀವೇನೇ ಮಾಡಿದ್ರು ಯುವರಾಣಿ ಆದ್ಮೇಲೆ ನೀವೆಲ್ಲ ಮಾಡಿದ್ದು ಪರ್ಸನಲ್ ಆಗಿ ಅಂತ ಹೇಳ್ತಾರೆ. ಮಂಜಣ್ಣ ನೋ ವರ್ಡ್ಸ್ ಅಕ್ಸೆಪ್ಟಬಲ್ ಅಂತ ಹೇಳ್ತಾರೆ. ಮೋಕ್ಷಿತ ಅವ್ರದ್ದು ಪಾಯಿಂಟ್ಸ್ ತುಂಬಾ ಚೆನ್ನಾಗಿತ್ತು ಅಂತ ನನ್ಗನ್ನಿಸ್ತು. ಓವರ್ ಆಲ್ ನೋಡಿದಾಗ ನಿಜವಾಗ್ಲೂ ಗುರು ಕೆಲವೊಂದು ಸಿಲ್ಲಿ ಅಂತ ಅನಿಸ್ತಾ ಇತ್ತು, ಕೆಲವೊಂದು ಚೆನ್ನಾಗಿ ಜೆನ್ಯೂನ್ ಆಗಿ ಕೊಟ್ಟರು. ಆ ಉಸ್ತುವಾರಿಗಳಂತ ಬಂದಾಗ ಇವ್ರಿಗೊಂದು ಸ್ಪೆಷಲ್ ಟ್ರೈನಿಂಗ್ ಏನಾದ್ರು ಕೊಡ್ಬೇಕು, ಆ ಉಸ್ತುವಾರಿ ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅನಿಸ್ತಾ ಇದೆ. ರಜತ್ ಬೈ ಸೂಪರ್ ಅಂತ ಅನಿಸ್ತು. ವಿಕ್ಕಿ ಜಸ್ಟ್ ಮಿಸ್ ಗುರು, ಸ್ವಲ್ಪದ್ರಲ್ಲಿ ಹೀರೋ ಆಗ್ಬಿಡ್ತಾ ಇದ್ದ, ಸ್ವಲ್ಪ ಮಿಸ್ ಆಗೋಯ್ತು. ತ್ರಿವ್ಯಾ ಬಾಂಡಿಂಗ್ ಅಂತೂ ಸಕ್ಕದಾಗಿತ್ತು, ಸೂಪರ್ ಆಗಿ ಡೇ ಬೈ ಡೇ ಅವ್ರು ಜೆನ್ಯೂನ್ ಆಗಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಓವರ್ ಆಲ್ ಎಪಿಸೋಡ್ ನೋಡಿದಾಗ ನಿಜವಾಗ್ಲೂ ನೆನ್ನೆ ಅಷ್ಟೊಂದು ಚೆನ್ನಾಗಿರೋ ಎಪಿಸೋಡ್ ಏನೂ ಇಲ್ಲ ಗುರು. ಓಕೆ ಎಪಿಸೋಡ್ ಅಂತ ಹೇಳ್ಬೋದು. ನಿಮಗೇನು ಅನ್ನಿಸ್ತು ನೆನ್ನೆ ಎಪಿಸೋಡ್ ನೋಡಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಕೂಡ ಅದು ನನ್ನ ಅಭಿಪ್ರಾಯ ಮಾತ್ರ. ನಿಮ್ಮ ಅಭಿಪ್ರಾಯ ಏನೇ ಇದ್ರು ನೀವು ಕಾಮೆಂಟ್ ಮಾಡ್ಬೋದು. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ನಮಸ್ತೆ.